ನಿಮ್ಮ ಕೆಲಸ, ಉದ್ಯೋಗದಲ್ಲಿ ಬೆಳವಣಿಗೆ, ಸಮಾಜದಲ್ಲಿ ನಿಮ್ಮ ಹೆಸರು, ಸ್ಥಾನ ಇವೆಲ್ಲವನ್ನು ಯಾವ ಭಾವದಲ್ಲಿ ನೋಡಬಹುದು ಗೊತ್ತಾ? ಅದು 10ನೇ ಭಾವ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು 10ನೇ ಭಾವ ಬಗ್ಗೆ ಮಾತಾಡೋಣ. 10ನೇ ಭಾವಕ್ಕೆ ಕರ್ಮಭಾವ ಅಥವಾ ಕಾರ್ಯಭಾವ ಅಂತ ಹೆಸರಿದೆ. ಇದು ನಿಮ್ಮ ಉದ್ಯೋಗ, ಪ್ರೊಫೆಷನ್, ಕೆಲಸದಲ್ಲಿ ನಿಮ್ಮ ಪಾತ್ರ, ಸಮಾಜದಲ್ಲಿ ಹೆಸರು ಮತ್ತು ಸ್ಥಾನ, ಅಧಿಕಾರ ಮತ್ತು ಜವಾಬ್ದಾರಿ, ಸರ್ಕಾರಿ ಕೆಲಸಗಳು ಅಥವಾ ನಾಯಕತ್ವದ ಪಾತ್ರಗಳು. ನಿಮ್ಮ ಕೆಲಸದಿಂದ ನೀವು ಹೇಗೆ ಗುರುತಿಸಿಕೊಳ್ಳಲ್ಪಡ್ತೀರಾ ಅನ್ನೋದನ್ನು ಸೂಚಿಸುತ್ತದೆ. ನೀವು ಏನು ಕೆಲಸ ಮಾಡ್ತೀರಾ ಅನ್ನೋದಕ್ಕಿಂತ ನಿಮ್ಮ ಕೆಲಸ ನಿಮ್ಮನ್ನು ಹೇಗೆ ಗುರುತಿಸುತ್ತದೆ ಅದನ್ನೇ 10ನೇ ಭಾವ ತೋರಿಸುತ್ತದೆ. 10ನೇ ಭಾವ ಬಲವಾಗಿದ್ದರೆ ಉದ್ಯೋಗದಲ್ಲಿ ಸ್ಟೆಡಿ ಗ್ರೋತ್, ಕೆಲಸದಲ್ಲಿ ಜವಾಬ್ದಾರಿ ಮತ್ತು ಗೌರವ, ಅಧಿಕಾರದ ಸ್ಥಾನಗಳು ಅಥವಾ ನಾಯಕತ್ವದ ಪಾತ್ರಗಳು, ಸಮಾಜದಲ್ಲಿ ಒಳ್ಳೆಯ ಹೆಸರು, ಸರ್ಕಾರಿ ಅಥವಾ ಸಾರ್ವಜನಿಕ ಸೇವಾ ಕೆಲಸಗಳಲ್ಲಿ ಅವಕಾಶ, ಶ್ರಮಕ್ಕೆ ಗುರುತು, ರೆಕಗ್ನಿಷನ್ ಫಾರ್ ಯೋರ್ ಹಾರ್ಡ್ ವರ್ಕ್ ಮತ್ತು ಗೌರವ ಸಿಗುತ್ತದೆ. ಆದರೆ 10ನೇ ಭಾವ ದುರ್ಬಲವಾಗಿದ್ದರೆ ಕೆಲಸದಲ್ಲಿ ಗ್ರೋತ್ ಅಥವಾ ಕೆರಿಯರ್ ಡೈರೆಕ್ಷನ್ ಸ್ಪಷ್ಟವಾಗದೇ ಇರುವುದು, ಕೆಲಸದಲ್ಲಿ ಅಸ್ಥಿರತೆ ಅಥವಾ ಜಾಬ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್, ಶ್ರಮಕ್ಕೆ ಗುರುತು ಸಿಗದೇ ಇರುವ ಅನುಭವ, ಮೇಲಿನ ಅಧಿಕಾರಿಗಳ ಜೊತೆ ಸಮಸ್ಯೆಗಳು, ವರ್ಕ್ ಲೈಫ್ ಇಂಬ್ಯಾಲೆನ್ಸ್. ಸಂಸ್ಕೃತದಲ್ಲಿ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ನಾವು ಮಾಡಬೇಕಾದ ಕೆಲಸ ನಮ್ಮ ಕೈಯಲ್ಲಿದೆ. ಆ ಕೆಲಸದ ಫಲ ಯಾವಾಗ, ಹೇಗೆ ಬರಬೇಕು ಅನ್ನೋದು ನಮ್ಮ ಕೈಯಲ್ಲಿಲ್ಲ. ಈ ಕರ್ಮದ ಮಹತ್ವವನ್ನು 10ನೇ ಭಾವ ತೋರಿಸುತ್ತದೆ. ಇದು 10ನೇ ಭಾವದ ಸರಳ ಪರಿಚಯ. ಮುಂದಿನ ವಾರ 11ನೇ ಭಾವ, ಲಾಭ ಮತ್ತು ಆಸೆಗಳು ಬಗ್ಗೆ ಮಾತಾಡೋಣ. ಜ್ಯೋತಿಷ್ ಶಾಸ್ತ್ರ ನಮ್ಮ ಭಾರತೀಯ ವೇದಾಂಗ. ಇದನ್ನು ಸರಳವಾಗಿ ತಿಳಿದುಕೊಳ್ಳಲು ಆಸಕ್ತಿ ಇದ್ದರೆ ಸಬ್ಸ್ಕ್ರೈಬ್ ಫಾಲೋ ಮಾಡಿ. ಧನ್ಯವಾದಗಳು.